ನೀವು ಶರಣ ಮಠಕ್ಕೆ ಹೋಗಿ ಬೇಕಾದಟ್ಟು ಗಂಟಿ ಬೇಡಿರಿ, ಮತ್ತು ನಾಡಿಂದ ಬಿಡಬೇಡ್ರಿ. ನಾ ಹೇಳೋದು ಫಲ ಸಂಪೂರ್ಣ ಸಿಗತೈತಿ. ನನ್ನ ಮಠಕ್ಕೆ ಬರ್ತಾನಂದ್ರೆ ಕೊಡಬೇಕಾಕೈತಿ, ಕೊಡ್ತಾನೆ. ಆದ್ರೆ ಗ್ಯಾರಂಟಿ ಕಾಯ್ದೆ ಸರಿ 100ಕ್ಕೆ 100 ಫಲ ಸಿಗಬೇಕಾದ್ರೆ ಅದು ಗುರು ಉಪದೇಶದಿಂದ ಮಾಡಿದ ಪೂಜಾಪನ. ಈಗ ಶಿವಾಯ ನಮ ಹತ್ತೀರಿ, ಇದು ಹಂಗೆ ಅನ್ನೋಕೆ ಅಧಿಕಾರ ಇಲ್ಲ. ಹೆಂಗ್ರಿ ಅಪ್ಪಗಳ ಹಂಗೆ ಅನ್ನೋದಕ್ಕೆ ಇದು ಗುರುವಿನ ಮುಖಾಂತರ ಬರಬೇಕಿದು. ಪಂಚಾಕ್ಷರಿ ಷಡಾಕ್ಷರಿ ವರ ಮಂತ್ರವ ಬೋಧಿಸಿದಿ ಗುರು ರಾಜ ಸಿದ್ಧಾರೂಢ ಸಮರ್ಥ. ಉಪದೇಶ ಮಾಡುವಂಥ ಮಂತ್ರ, ಅದೇ ಮಂತ್ರ ಗುರು ನಿನಗೆ ಹೇಳ್ತಾನ. ಅದು ಗುರುವಿನ ಮುಖದಿಂದ ಬಂತು, ಆ ಮಂತ್ರ ನಿನಗೆ ಫಲ ಕೊಡ್ತದ. ಬರೇ ನೀನ ಯಾವ ಯಥಾನ ತಿಳಿದು ನೀನ ಅಂದೆ ಅಂದ್ರೆ ನಿನಗೆ ಫಲ ಕೊಡೋದಿಲ್ಲ. ಈಗ ಮುತ್ತೈತನಕ್ಕೆ ಹೇಳ್ತಾರೆ, ನಿಮಗೆ ತಿಳಿಯಂಗೆ ಹೇಳ್ತಾನ. ಮುತ್ತೈತನಕಂತ ಹೇಳ್ತಾರಿಲ್ಲ, ಯಾರಿಗೆ ಹೇಳ್ತಾರೆ? ಕುಕ್ಮ ಹಚ್ಚಿ ಯಾವ ಮುತ್ತೈತನಕ ಬರೀತಾರೆ ನಿಮ್ಮ ಕಡೆ ಹೇಳ್ತಾರಿಲ್ಲ. ಹಿಂಗೆ ಯಾರಿಗೆ ಹೇಳ್ತಾರೋ? ಮದುವೆ ಆದವ್ರಿಗೆ ಹೇಳ್ತಾರೋ ಆಗಲ್ದವ್ರಿಗೋ? ನಮ್ಮವ್ವಾಗ ಅದ ಹೇಳ್ಯಾರು, ನನಗೆ ಹೇಳಿಲ್ಲ, ಚಟ್ಕೊಳ್ದೈತೆ ಇಲ್ಲಿ. ಆಕೆ ಮದುವೆನೇ ಆಗಿಲ್ಲ. ಮುತ್ತೈತನಕ್ಕೆ ಹೇಳ್ತಾರಲ್ಲ, ಕುಂಕುಮ ಹಚ್ಚಿ ನಾಳೆ ನಮ್ಮ ಮನೆಗೆ ಮುತ್ತೈತನಕ್ಕೆ ಬರ್ರಿ, ಆರತಿ ಬೇಡಿಗೆ ಹಿಂಗೆ ಏನೇನೋ ಮಾಡ್ತಾರೆ. ಆರತಿ ತೊಗೊಂಡು ಬರ್ತಾರೆ. ಅಲ್ಲೇ ಆ ಹುಡುಗಿ ತತ್ತು ನನಗೂ ಮುತ್ತೈತನಕ್ಕೆ ಹೇಳ್ರಿ ಅಂದ್ರೆ ಹೇಳ್ತಾರೋ? ಅದು ಅವರು ಬರ್ತಕ್ಕ ಸಟ್ಕೊಂಡ ಕೂತಿತ್ರಿ. ನೀ ಅದರ ವಾದಿ, ನಾನು ಅದರ ಬಿಟ್ಟು ವಾದಿ. ನಾನು ಮುತ್ತೈತನಕ್ಕೆ ಬರೋಕ್ಕೆ ಅವರು ಒಂದತ್ತ ಹಂಗೆ ಹೇಳಕ್ಕೆ ಬರೋದಲ್ವ ಮುತ್ತೈತನಕ್ಕೆ. ಯಾಕಂದ್ರೆ ಯಾರು ತಾಳಿ ಕಟ್ಸೊಂದಿರ್ತಾರಲ್ಲ, ಹೌದಲ್ಲ, ಯಾರು ಮದುವೆ ಆಗಿರ್ತೈತ್ಲ ಹಿಂಗೆ ತೋರಿಸಳತ್ತ. ಇಲ್ಲಿ ನೋಡಿ, ಅದಕ್ಕೇನು ಗೊತ್ತು ಕೂಸಿಗೆ, ಇಲ್ಲಿ ನೋಡಿ, ಇಲ್ಲಿ ಇದನ್ನು ಕಟ್ಸೋನಲ್ಲ, ಅದಕ್ಕೆ ನನಗೆ ಮುತ್ತೈತಾರೆ ಹೇಳೋರು. ಮುಂದೆ ನಿನಗೂ ಅಂದ್ರೆ ಗೊತ್ತಾಗಿತ್ತಲ್ಲ. ನೀನು ಮದುವೆ ಆದ್ಮೇಲತ್ತ ಆ ಹುಡುಗಿ ಶಾನೆ ಇತ್ತದು. ಅವ್ರ ಅಪ್ಪನ ಕಿಚನ್ ರೊಕ್ಕ ತುಡುಗು ಮಾಡ್ಕೊಂಡು ತಾಳಿ ತೊಗೊಂಡ ಬಂದ್ಲು. ತೊಗೊಂಬಂದು ಕನ್ನಡಿ ಮುಂದೆ ನಿಂತಲು. ಅವ್ರವನಕ್ಕಿಂತ ಚಂದ ಆಗಲಿತ್ತು ಕಟ್ಕೊಂಡ್ಲು. ನಾ ಹೇಳೋದು ತಿಳಿಯಾಕತ್ತೈತೆ, ನಾ ತಿಳಿಯಂಗೆ ಹೇಳ್ತಾನೆ, ತಿಳುವಂಗೂ ಹೇಳ್ತಾನೆ. ನಿಮಗೆ ಆಕಿನ ಚಂದಂಗೆ ಕಟ್ಕೊಂಡು ಕುಕ್ಮ ಹಚ್ಕೊಂಡು ನನಗೂ ಮುತ್ತೈತೆ. ಅಕ್ಕಿ ಮನೆಗೆ ಹೋದ್ಲು ಜಗಳ ತೆಗ್ಯಾಕೆ. ಅವ್ರವ್ನು ಕರ್ಕೊಂಡು ಹೋಗಿದ್ಲ. ನೋಡಿಲಿ, ನಮ್ಮವ್ವಾಗ ತಾಳಿ ಕಟ್ಕೊಂಡಿದ್ದಕ್ಕಾಗಿ ಮುತ್ತೈತೆ ಅಂತ ಕೇಳಿದ್ದೆ. ಅದಕ್ಕೆ ನಾನು ಬರೋಕೇನ ಆಕತ್ತೇನ್ರಿ? ಅದು ನಿಮ್ಮದು ನೀವು ತಾಳಿ ಕಟ್ಕೊಂಡ್ರೆ ನೀವು ಮುತ್ತೈದಾರ ಯಾಕರೇನ್ರಿ? ಕುಂಟನಿರಲಿ ಕುಡ್ಡನಿರಲಿ ಗಂಡು ಮಕ್ಕಳು ಕಟ್ಟಿದ್ರನ ಮುತ್ತೈತನಕ್ಕೆ ಕಿಮ್ಮತ್ತೈತಿ. ಹಂಗೆ ನಿಂದು ನೀನು ಸಾಯುತಕ ಶಾಸ್ತ್ರ ಓದಿ ಪುರಾಣ ಓದಿ ಪೂಜೆ ಮಾಡಿದರೂ ನಿನಗೆ ಮುತ್ತೈತನ ಬರೋದಿಲ್ಲ. ಗುರು ಎಂಬವ ಯಾವಾಗ ನಿನಗೆ ಈ ತಾಳಿ ಕಟ್ತಾನಲ್ಲ ಆವಾಗ ನಿನಗೆ ಮುತ್ತೈತನ ಬರ್ತದ ಕರೀತಾರಪ್ಪ. ನಿನ್ನೇನ ಕಟ್ಕೊಂಡು ಗುರುಗಳ ಸೇವೆ ಯಾಕೆ ಮಾಡಿದ್ರೆ ನಾವ ಶಾಸ್ತ್ರ ಓದಿ ನಾವ ಪಂಡಿತರಾಗಿ ನಾವ ಎಲ್ಲರಿಗೂ ಹೇಳ್ಕೊತ ಹೋಗ್ತೀವಿ ಅಂದ್ರೆ ನಿಮ್ಮ ಪ್ರಾಣಿಗೂ ನಿನಗೂ ಮುಕ್ತಿ ಸಿಗುದಿಲ್ಲ. ಗುರು ತೋರಿಸೋದಲ್ಲದೆ ಎಷ್ಟು ಚಂದ ಬರ್ದಾರಲ್ರಿ. ಗುರುವಿನ ತಾಕತ್ತನ ಬೇರೆ ಅದ ರೀ, ಗುರುವಿನ ಆಶೀರ್ವಾದ ಬೇರೆ ಅದ ರೀ. ಎಂಥೆಂಥ ಮಹಾತ್ಮರು ಗುರು ಅಂದರೆ ಯಾರಂದಿರಿ ನೀವು ಹೇಳಿ? ಶಿರಕರ ಚರಣಾದಿಗಳಿಂದ ಆ ಪರಬ್ರಹ್ಮ. ಗುರುವಿಗೆ ಮನುಷ್ಯ ಅನ್ಬೇಡ್ರಿ, ಗುರುವಿಗೆ ಮನುಷ್ಯ ಅನ್ಬೇಡ್ರಿ. ಅವೇನು ಬೇಡಪ್ಪ, ನಮ್ಮಂಗ ಉಣ್ತಾನ ತಿನ್ತಾನ, ನಮ್ಮಂಗ ತಿರುಗಾಡ್ತಾನ, ಅವೇನು ಶಿವಲಿಂಗ ಅಂದ್ರೆ ಏನು ದೊಡ್ಡವಪ್ಪ ಅನ್ಬೇಡ. ಗುರು ಮನುಜನೆಂದ ಬಗೆ, ಹರಣ ಶಿಲೆ ಎಂದ ಬಗೆ, ಕರುಣ ಪ್ರಸಾದ ಎಂಜಲೆಂದ ಬಗೆ ನರಕ ತಪ್ಪದು. ಸರ್ವಜ್ಞ ಹೇಳ್ತಾನೆ. ಯಾರ ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡೋ ಹೊತ್ನಾಗ ಇದೇನು ಬಿಡಪ್ಪ ಕಲ್ಲು ಐತಿ ಅಂದ್ರೆ ನಿನ್ನಂಥ ಪಾಪಿಗಳ ಜಗತ್ತಿನೊಳಗೆ ಯಾರೂ ಇಲ್ಲ. ಇದೇನು ಬಿಡು ಕಲ್ಲು ಅಂದಿ ಅಂದ್ರೆ ಅದನ್ನು ನಿನ್ನಂಥ ಪಾಪಿನ ಜಗತ್ತಿನೊಳಗೆ ಯಾರು ಇಲ್ಲ. ಗುರು ಕೊಟ್ಟ ಪ್ರಸಾದಕ್ಕೆ ಹೆಂಜಲ ಅಂದಿ ಅಂದ್ರೆ ನಿನ್ನಂಥ ನರಕಿನ ಯಾರಿಲ್ಲ. ಹಂಗೆ ಗುರುವಿಗೆ ಇವನು ನನ್ನಂಗ ಮನುಷ್ಯ ಅದಾನಂದ್ರೆ ನಿನ್ನಂಥ ಪಾಪಿಗಳ ಜಗತ್ತಿನೊಳಗೆ ಯಾರೂ ಇಲ್ಲ. ಗುರುವೆಂದರಿದೊಮ್ಮೆ ನರನೆಂದು ಭಾವಿಸಿದೊಡೆ ಘೋರ ನರಕ ತಪ್ಪದು. ಒಮ್ಮೆ ಗುರು ಅಂತ ಮೊದಲ ಗುರುಗಳನ್ನ ವಿಚಾರ ಮಾಡಿ ಮಾಡ್ಕೋರಿ. ಮೊದಲು ನಾ ಇದನ್ನು ಹೇಳ್ತಾನೆ,
ಗುರುವಿನ ಮಾಡ್ಕೋಬೇಕಾದ್ರೆ ಗುರು ಇಲ್ದನಕ ಗತಿ ಇಲ್ಲ. ನೀವೇನು ಪುರಾಣ ಕೇಳ್ರಿ ಹೇಳ್ರಿ ಭಾರಿ ಹೇಳ್ದನ್ರಿ ಎಲ್ಲ ಕರೆ ಮುಕ್ತಿ ಮಾತ್ರ ನಿಮ್ಮ ಅಪ್ರಾಣಿಗೂ ಸಿಗೋದಿಲ್ಲ. ಶಾಸ್ತ್ರ ಹೇಳಕತ್ತೈತಿ ಇದನ್ನು ಮೊದಲ ವಿಚಾರ ಮಾಡಿ ಮಾಡ್ಕೋರಿ. ಗುರುವಿನ ಎಂಥ ಗುರು ಬೇಕು ನಮಗೆ. ಅದಕ್ಕೆ ಅಂದ ನಮ್ಮ ಶಿವಲಿಂಗ ಯವ್ವ ಗುರುವಿನ ಹುಡುಕ್ಯಾಡಕ್ಕೆ ಹೋಗ್ಕನ. ಯಾಕೆ ಊರಾಗ ರಗಡ ಇದ್ದಿದ್ದಿಲ್ಲ ತಿರುಗಾಡು ಸಾಧುರು ಅಂತ ನಾವು ಸಿದ್ಧಾರೂಢ 12 ವರ್ಷ ಗುರುವಿನ ಹುಡುಕ್ಯಾಡ್ಯಾರ. ಅಂಧಕ ಹಿಡಿದರೆ ಆಗುವುದೇನದ ರೀ? ಕುಡ್ಡನ ಕುಡ್ಡ ಹಿಡ್ಕೊಂಡು ಹೋದ್ರೆ ಜಗತ್ತು ದಾಟಕ್ಕೆ ಆಗೋದಿಲ್ಲ. ಅದಕ್ಕೆ ವಿಚಾರ ಮಾಡಿ ಆ ಗುರುನೂ ಅಜ್ಞಾನಿ ನೀನು ಅಜ್ಞಾನಿ ಇದ್ರೆ ಅದು ಬಾಳೆ ಆಗೋದಿಲ್ಲ. ಗುರು ಜ್ಞಾನಿ ಇರಬೇಕು. ನಮ್ಮ ಶಾಸ್ತ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇರಬೇಕು ಹೇಳ್ತದ ನಮ್ಮ ಶಾಸ್ತ್ರ. ಗುರು ಅಂದ್ರೆ ತತ್ವಜ್ಞಾನಿ, ತನ್ನ ತಿಳ್ಕೊಂಡಿರಬೇಕು. ವಿಹಿತ ಗುರು ಅಂತಾರೆ ನಮ್ಮ ಶಾಸ್ತ್ರದೊಳಗೆ. ಅಂಥ ತತ್ವಜ್ಞಾನಿ ಮೊದಲು ವಿಚಾರ ಮಾಡಿಕೊಂಡು ಇವು ನನಗೆ ಯೋಗ್ಯದಾನ ಇಲ್ಲೋ, ನನ್ನ ಜನ್ಮವನ್ನು ಪಾವನ ಮಾಡುವಂಥ ಯೋಗ್ಯತೆ ಮೊದಲು ನೀವು ಗಂಡನ ಮಾಡ್ಕೋಬೇಕಾದ್ರೆ, ನೀವು ಹೆಂಡತಿನ ಮಾಡ್ಬೇಕಾದ್ರೆ ಮನಿತಾನ ನೋಡಕ್ಕೆ ಹೋಗಾರ ಗೊತ್ತೈತೇನು? ಈಗ ನೋಡಕ್ಕೆ ಹೋಗೋದಿಲ್ಲ ಬಿಡಿ, ಈಗ ಮೊಬೈಲ್ದಾಗ ಮದುವೆ ಆಗಾಕೈತಾವ. ಎಂಥ ಮ್ಯಾರೇಜ್ ಹತ್ತು ನೋಡವು ಅನ್ನೋದಲ್ಪ. ಅರೇಂಜ್ ಮ್ಯಾರೇಜ್ ಅಲ್ಲಿ ಬಿಡೋ ನೀನು ಲವ್ ಮ್ಯಾರೇಜ್ ಅನ್ನಬಾರ್ದತ್ತು ಅನಿಸೇ ಬಿಟ್ಟು ನೋಡಿ. ಅವು ಎಟ್ಲು ಊಟರಿ ಅಕ್ಕಾವತ್ತೀನಿ ನೀವು. ನಾ ಅಲ್ಲಿ ಭೇಟಿ ಆಗಿದ್ದಳ್ರಿ, ಅವ ಭೇಟಿ ಆದ್ರೆ ಲವ್ ಆತ್ರಿ ಮದುವೆ. ಅವು ಎಟ್ಲು ಊಟ ಲವ್ ಆಗಿ ಮದುವೆ ಹಾಕೋ ನೋಡಿ, ಅಟ್ಲ ಊಟ ಸುಡ್ಸಿಟ್ಟು ಹಾಕ. ಅವು ಭಾಳ ದಿವ್ಸ ಬದುಕೋದಿಲ್ಲ ಅವ್ರು ಶಿವ. ಹಂಗೆ ಸಟ್ಟ ವಿಚಾರ ಮಾಡಿದ ಗುರುಗಳು ಮಾಡ್ಕೋಬಾರ್ದು. ಅದು ಹಿಂಗಾಯ್ತು, ಅದು ಹಿಂಗೆ ಪ್ರಪಂಚ. ವಿಚಾರ ಮಾಡಬೇಕು. ಇವನಿಂದ ನಾನು ಜನ್ಮ ಹೇಳ್ತಿರ್ಲ ನೀವು. ಈಗ ನಾನು ನಿಮ್ಮನ್ನೊಂದು ಮಾತು ಕೇಳ್ತಾನೆ. ದೊಡ್ಡ ಸಾಹುಕಾರ ಅದಾನು, ಕಾರ್ ಐತಿ, ಬಂಗ್ಲೆ ಐತಿ, ಆಸ್ತಿ ರಗಡ ಐತಿ, ಕುತ್ತ ತಿನ್ನೋದು, ದುಡಿಯಾಕೆ ಹೋಗೋದಿಲ್ಲ, ಭಾಳ ಚಲೋ ಐತ್ರಿ. ಅವ್ನು ಹೇಳಕ್ಕೆ ಬರ್ತಾರ ಅವ್ರು ಮದುವೆ ಮಾಡ್ಸವ್ರು. ಭಾಳ ಚಲೋ ಅದ ಹುಡುಗ. ಅಟೋಟಿಗೆ ಇವ್ರಿಗೆ ಆಸೆ ಆಗಿರ್ತೈತೆ. ಹೌದು ಅವ್ನು ಆಗಬೇಕಂತೇಳಿ. ಆದ್ರೆ ರೀ ತಾನು ಈ ಆದ್ರೂ ಮಾತು ಭಾಳ ಡೇಂಜರ್ ಭಾಳ ಐತಿ. ಎಲ್ಲ ಐತ್ರಿ, ಮನೆ ಐತಿ, ಬಂಗ್ಲೆ ಐತಿ, ಎಲ್ಲ ಐತ್ರಿ. ಆದ್ರೆ ರೀ ಅವ್ನು ಈ ಕಡೆ ಹೊರಗೆ ಇರೋದಿಲ್ಲ ರೀ. ಯಾವತ್ತು 24 ತಾಸು ಹಾಕಿರಿ ನಾವು ಮಗಳನ್ನ ಕೊಡ್ತೀರಿ ನಾವು. ಎಷ್ಟು 5 ಸಾವಿರ ತೊಗೊಂಡು ಏನು ಮಾಡೋದದ? ಅವ ಕುಡಕ್ಕಿದ್ದಂದ್ರೆ ಅದು ಮನೆಗೆ ಬಂದು ಹತ್ತುದ್ರ ಅಂದ್ರೆ ಅದನ್ನ ತೊಗೊಂಡು ಬೆಂಕಿ ಹಚ್ಚೋದ ಗಂಡನ. ಹಂಗೆ ಎಲ್ಲ ಐತಿ, ಎಲ್ಲ ವ್ಯವಸ್ಥೆ ಐತಿ ಅಂದ್ರೆ ಗುರುವಿನಲ್ಲಿ ತತ್ವಜ್ಞಾನ, ಅವಾಗ ಬ್ರಹ್ಮಜ್ಞಾನ ಇರ್ಲಿಕ್ಕಂದ್ರೆ, ನಿಮ್ಮನ್ನು ಉದ್ಧಾರ ಮಾಡುವ ಶಕ್ತಿನ ಅವಾಗ ಇರ್ಲಿಕ್ಕಂದ್ರೆ ಆ ಗುರುವಿನ ಮಾಡ್ಕೊಂಡು ನೀವೇನು ಮಾಡೋರದ್ರಿ. ಬಳ್ಳಿ ಗುರುಡರು ಕೂಡಿ ಹಳ್ಳವನು ಬಿದ್ದಂತೆ. ಹೊಳಿ ದಾಟಕ್ಕೆ ಹೋಗೋತ್ನಾಗ ಅದು ಕುಡ್ಡನ ಕೈ ಕೊಡ್ಡು ಹಿಡ್ಕೊಂಡು 2 ಹೊಳಿ ಬಿದ್ದವು ಅದು ಹೊತ್ತು. ಹಂಗಾಗಬಾರ್ದು. ಇವು ನಮ್ಮ ಸ್ವಾಮಿಗಳವ್ರು ಏನ್ರಿ ಶಿಷ್ಯರು ಸಿಕ್ಕರೆ ಸಾಕು, ಇವು ಮಾಡ್ಕೊಳಕ್ಕೆ ಪಾಡೇನ ಅನಿಸ್ತಾವೆ. ಬರ್ರಿ ನಿಮಗೆ ಉಪದೇಶ ಕೊಡ್ತೀವಿ, ಬರ್ರಿ. ಇವು ಒಂದು ಹುಚ್ಚ. ನಮ್ಮ ಶಿಷ್ಯರು 1050 ಮಂದಿ ಇರುತ್ತಾರೆ, ಲಿಸ್ಟ್ ಮಾಡಕ್ಕೆ. ಇವು ಭಕ್ತಿ ಇಲ್ಲದ ಶಿಷ್ಯಂಗೆ ಒತ್ತಿ ಮಾಡಿದ ಉಪದೇಶ ಬತ್ತಿದ ಕೆರೆಯೊಳಗೆ ರಾಜ್ಯನ ಬಿತ್ತಿದಂತೆ ನಿಷ್ಫಲವು ಸರ್ವಜ್ಞ. ಭಕ್ತಿ ಇಲ್ಲದ ಶಿಷ್ಯರಿಗೆ ಉಪದೇಶ ಮಾಡಬಾರ್ದು. ಭಕ್ತಿ ಬೇಕು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನುವ ಭಕ್ತಿ ಆ ಶಿಷ್ಯನಲ್ಲಿ ಇತ್ತಂದ್ರೆ ನೀವು ಉಪದೇಶ ಕೊಟ್ಟಿದ್ದು. ಅದಕ್ಕೆ ನಿಜ ಸರ್ಪಭೂಷಣರು ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪನೆಂಬ ಭ್ರಮೆಯಾಕೋ ಮನುಜ. ಸ್ವಲ್ಪ ಶಾಸ್ತ್ರ ಕಡೆ ಹೋಗಿರ್ಬೇಕು, ನಿಮಗೆ ತಿಳ್ಕೋಬೇಕಾಗಿತ್ತು. ಬಹಳ ಮುಖ್ಯ ಘಟ್ಟ ಇದು ಜೀವನದೊಳಗೆ. ಅಷ್ಟಾವರಣದೊಳಗೆ ಮೊದಲಿಗೆ ಬರುವ ಮೆಟ್ಲ ಯಾವುದು ಅಂದ್ರೆ ಗುರು, ಆಮೇಲೆ ಲಿಂಗ, ಜಂಗಮ ಎಲ್ಲ ಅದಾವ. ಉಪದೇಶ ಅಂದ್ರೆ ಹಂಗಲ್ಲ. ಉಪದೇಶದ ತಾಕತ್ತು ಗುರುನ ಹಂಗಿರಬೇಕು, ಶಿಷ್ಯನೂ ಹಂಗೆ. ಗಂಡ ಎಂಡ ಒಂದಿದ್ರೆ ಭಾಳ ಚಂದ ಆಕೈತಪ್ಪ. ಹಂಗೆ ಐತಿ. ನಿಮ್ಗೊಂದು ಕತೆ ನೆನಪಾಕೈತಿ, ನನಗೆ ಭಾಳ ಪ್ರೀತಿ ಅದ. ಅದು ಸಮಗಾರ ಭೀಮವ್ವ ಅಂತ ಆಗಿ ಹೋದ ನನ್ನ ಪ್ರೀತಿ ಕತೆ. ಅದು ನವಲಗುಂದ ನಾಗಲಿಂಗಪ್ಪ ಸಿದ್ಧಾರೂಢ ಸಮಕಾಲೀನ ಮನುಷ್ಯ. ಅವ ಇವ್ರಕ್ಕಿಂತ ಸ್ವಲ್ಪ ಹಿರಿಯ ಇದ್ದಿರ್ಬೇಕವ ಅಜ್ಜ. ಪವಾಡ ಪುರುಷ, ಲೀಲಾಮೂರ್ತಿ. ಅವನ
ಮಠದೊಳಗೆ ಸಮಗಾರ ಹೆಣ್ಮಗಳು ಕಸ ಹುಡುಗಾಕಿದ್ದು ಭೀಮವ್ವ 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 ಆಕೆ ಹೆಸರು. ಆಕೆ ದಿನಾಲು ಕಸ 12 ವರ್ಷ ಕಸ ಹುಡುಗಳು. ಉಪಸೇತ ಕೊಟ್ಟಿದ್ದಿಲ್ಲ ಅವ, ಇನ್ನೂ ಹಣ್ಣಾಗ್ಲಿತ್ತಿದ್ದವ, ಇನ್ನೂ ತಿಳುವಳಿಕೆ ಬರಲಿ, ಇನ್ನೂ ಸೇವಾ ಮಾಡಲಿ. ಕೊನೆಗೆ ಒಂದು ದಿವಸ ಆಕೆನ ಬ್ಯಾಸತ್ತು ಹೋಗಿ ನಮಸ್ಕಾರ ಮಾಡಿದ್ಲ. ಅಪ್ಪ, ಎಷ್ಟು ದಿವಸ ಈ ಜೀವನ ಹಾಳಾಗೋದು, ಉಪದೇಶ ಕೊಡು. ನಿನ್ನ ಅಮೃತ ಹಸ್ತ ನನ್ನ ಮಸ್ತಕದ ಮೇಲೆ ಬೀಳಲಿ. ನೀ ಉಪದೇಶ ಕೊಟ್ಟು ನನ್ನ ಜನ್ಮವನ್ನು ಪಾವನ ಮಾಡಪ್ಪ. ಗುರು ಪರೀಕ್ಷೆ ಮಾಡಿ ನೋಡ್ತಾನ. ಗುರು ಪರೀಕ್ಷೆ ಮಾಡಿ ನೋಡ್ತಾನ. ಕೋಡಿ ಗುರು ಮಾರ್ಗದ ಕೆಲಸ, ಹಾದಿ ಹೇಡಿಗಳ ಕೆಲಸ ಅಲ್ಲ. ಅದು ಖಾಲಿ ಅದ ದೇವಸ್ಥಾನ ಮಠಕ್ಕೆ ಹೋಗೋದ, ಉಪದೇಶ ತಗೊಳ್ಳೋದು ಅಲ್ಲ. ಅದ್ರಾಗ ತಾಕತ್ತದ. ಸಾಷ್ಟಾಂಗ ನಮಸ್ಕಾರ ಮಾಡಿ ಅಪ್ಪ ಉಪದೇಶ ಕೊಡೋದು ಕೂಡಲೇ ಅವನು ನಾಗಲಿಂಗಪ್ಪ ಅಂದ, ಯವ್ವ ಉಪದೇಶ ಅಂದ್ರೆ ಏನು ಅಂಗಡ್ಯಾಗ ಸಿಗೋ ಉಳ್ಳಾಗಡ್ಡಿ ಮಾಡಿದ್ದಿ ನೋಡ್ರಿ. ಅವರು ಗುರುಗಳ, ನಾವು ಸಾವುಕಾರಗಳು ಭಾಳ ಸಾವುಕಾರ ಇದ್ರೆ ಬರ್ರಿ ಉಪದೇಶ ಕೊಡ್ತೀವಿ ಹೋಗ್ತೀವಿ ನಾವು. ಹಂಗಿಲ್ಲ. ಅದಕ್ಕೆ ಕಿಮ್ಮತ್ತದ ರೀ, ಆ ಸಂಬಂಧಗಳಿಗೆ ಕಿಮ್ಮತ್ತದ. ಯವ್ವ ಉಪದೇಶ ಅಂದ್ರೆ ಉಳ್ಳಾಗಡ್ಡಿ ಅಲ್ಲ, ಶಿಕ್ಷಕಾಗಿ ಉಪದೇಶ ಕೊಡಕ್ಕೆ ಬರೋದಿಲ್ಲ. ಯಪ್ಪ ಏನಾರ ಹೇಳೋದಕ್ಕೆ ಏನು ಮಾಡತ್ತಿ ಹೇಳ ಅಂದ ಕೂಡಲೇ ನಾ ಹೇಳಿದ್ದು ನಿನಗೆ ನೀಗ್ತೈತೇನು? ಸಮಗಾರಕ್ಕೆ ಹೆಣ್ಮಗಳದು ನೀಡ್ತೈತೆ. ನೀ ಏನು ಬೇಕಾದ ಹೇಳು. ಎಂಥ ಭಕ್ತಿ ರೀ, ಎಂಥ ಧೈರ್ಯ ಐಕ್ಯದು. ನೀ ಏನು ಹೇಳ್ತೀವಿ ಅದನ್ನು ಮಾಡ್ತಾನೆ ಅಂದ ಕೂಡಲೇ ಏನಿಲ್ಲ, ನಿನಗೆ ಉಪದೇಶ ಬೇಕಂದು ಅಂದ್ರೆ ನಾನು ನಿನ್ನ ಪರೀಕ್ಷೆ ಮಾಡಿ ನೋಡ್ತಾನು. ನೀ ಏನು ಮಾಡಂದ್ರೆ ನವಲಗುಂದ ಊರದು, ನವಲಗುಂದ ಪ್ಯಾಟ್ಯಾಗ ಹೋಗಿ ನನಗೆ ಹಸು ಆಗೈತಿ, ಹಣ್ಣು ತಗೊಂಬ, ಆಗ ಉಪದೇಶ ಕೊಡ್ತಾನು ಅಂದು ಕೂಡಲೇ ಹಾಕ್ಯಂದು ಇದೇನು ದೊಡ್ಡ ಮಾತಂದು. ನೀವು ಸಹಜೈತಿ, ಇದೇನು ದೊಡ್ಡ ಮಾತು. ಯಪ್ಪ ಏನು ದೊಡ್ಡ ಮಾತು, ಹಸುದದೆ ಹಣ್ಣು ತೊಗೊಂಬರ್ತಾನಲ್ಲ ಅಂದಕ್ಕಿನ ಬಡ ಬಡ ಕೈಯನ್ನು ಕಸಬಾರಿಗೆ ಹೋಗೋದಕ್ಕಿನ ಬಡ ಬಡ ಹೊಂಟ್ಲು ಬಾ ಇಲ್ಲಿ ಹುಚ್ಚೆ ಅಂದ. ಬಾ ಹುಚ್ಚಿ ಹಿಂಗೆ ಹಣ್ಣು ತರ ಅವ್ರು ಒಟ್ಟಾರೆ ಜಗತ್ತಿನೊಳಗೆ, ಹಿಂಗೆ ಹಣ್ಣು ತರ ಅವ್ರು ಒಟ್ಟಾರೆ ಜಗತ್ತಿನೊಳಗೆ. ಮತ್ತು ಹೆಂಗಾರ ಹೇಳ, ಒಗಟಿನ ಮಾತು ಹೇಳಬೇಡ, ಬಿಚ್ಚಿ ಏನನ್ಬೋದು ಹೇಳ. ನನಗೆ ಮಾತ್ರ ಉಪದೇಶ ಬೇಕಾಗಿತ್ತು. ಪ್ರಾಣ ಕೊಡಂದ್ರೆ ಪ್ರಾಣ ಕೊಡಕ್ಕೆ ತಯಾರದ ಉಪದೇಶ ನನಗೆ ನಿನಗೆ ಬೇಕೀಗ. ಏನು ಹೇಳ್ತಿ ಹೇಳು ಅಂದ ಕೂಡಲೇ ಯವ್ವ ಹಿಂಗೆ ಹೋಗಿ ಹಣ್ಣು ಥರ ಅವ್ರು ಒಟ್ಟಾರು, ನನಗೆ ಹಿಂಗೆ ಬೇಕಾಗಿಲ್ಲ. ಹಣ್ಣು ಹೆಂಗೆ ಬೇಕಂದ್ರೆ ನೀ ತಾಯಿ ಗರ್ಭದಿಂದ ಬರುವತ್ನಾಗ ದಿಗಂಬರಿಯಾಗಿ ತುಂಡು ಬಟ್ಟೆ ಇಲ್ಲದೆ ಈ ಜಗತ್ತಿಗೆ ಬಂದೇ ಅಲ್ಲ, ಹಂಗೆ ಈ ವಯಸ್ಸಿನೊಳಗೆ ಪ್ಯಾಟಿ ಒಳಗೆ ದಿಗಂಬರೆಯಾಗಿ ಒಂದು ತುಂಡು ಬಟ್ಟೆ ಇಲ್ಲದೆ ದಿಗಂಬರೆಯಾಗಿ ಬತ್ತಲೆಯಾಗಿ ನವಲ್ಗೊಂದು ಪ್ಯಾಟ್ಯಾಗ ಹೋಗಿ ಹಣ್ಣು ತಗೊಂಡು ಬರೋದು ನಿನಗೆ ನೀಗುತ್ತೈತಿ ಏನಂದವ. ಆಕೆ ಒಂದ ಮಾತು ಹೇಳಿದ್ದ, ಏ ಗುರುವೇ ನಾಗಲಿಂಗ, ನಿನ್ನ ಮಾತಿಗೆ ಅಡ್ಡ ಬರುವ ದಡ್ಡಿ ಭೀಮಿ ನಾನಲ್ಲ. ಅಡ್ಡ ಬರುವ ದಡ್ಡ ಭೀಮಿ ನಾನಲ್ಲ. ಯಾಕಂದ್ರೆ ಏನು ದೊಡ್ಡ ಮಾತು. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ. ಏನದ ಜೀವನ ಇದು, ಆಗಿದ್ದು ಘಟನೆ ಇದು. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ. ನಡಬರ್ಕಿ ಎದಕ್ಕೆ ಬೇಕಾಗಿತ್ತು ತುಂಡು ಬಟ್ಟೆ? ಇದೇನು ದೊಡ್ಡ ಮಾತು. ಯಾಕಂದ್ರೆ ತನು ನಿನ್ನದು, ಮನ ನಿನ್ನದು, ಧನ ನಿನ್ನದು. ಮಾನಪ ಮಾನಕ್ಕೆ ನೀನೇ ದಯಾಳು. ಗುರುವೇ ನಿನ್ನ ನಂಬಿದ್ಯ. ಈ ಮಾನನೂ ನಿಂದ, ಅಪಮಾನನೂ ನಿಂದ, ಲಾಭನೂ ನಿಂದ, ಲುಕ್ಸಾನು ನಿಂದ. ಇದಕ್ಯಾಕನ ಅಂದ್ರೆ ತೇಲಿಸು ಇಲ್ಲ ಮುಳಗಿಸು, ನಿನ್ನ ಕಾಲಿಗೆ ಬಿದ್ದೆನು ಪರಮ ಕೃಮಾಳು ಅಂತ ಹೇಳಿ ಗುಟ್ಟ ಬಟ್ಟೆಯನ್ನು ಕಳೆದ ದಿಗಂಬರಿಯಾಗಿ ನವಲಗೊಂದು ಪ್ಯಾಟಿ ಒಳಗೆ ಹೋಗಿಬಿಟ್ಲು ಸಮಗಾರ ಭೀಮವ್ವ. ಹಣ್ಣು ತಗೊಂಡು ಬಂದ್ಲು. ಒಂದು ತಾಸಿನೊಳಗೆ ಹಣ್ಣು ತಗೊಂಡು ಬಂದ್ಲು. ಹಣ್ಣು ತಂದ ಅಪ್ಪನ ಮುಂದಿಟ್ಟ ನಮಸ್ಕಾರ ಮಾಡಿದ್ದು, ಉಪದೇಶ ಕೊಟ್ಟ, ಅಮೃತ ಹಸ್ತ ಇಟ್ಟ. ಭಲೇ ಭೀಮವ್ವ, ಮೆಚ್ಚಬೇಕು ನಿನ್ನ ಭಕ್ತಿಗೆ. ಪರೀಕ್ಷೆ ಒಳಗೆ ಪಾಸ್ ಆದ ನೀನು. ಉಪದೇಶ ಕೊಟ್ಟ ಆಕೆಂದು ದೊರಕಿದ ಗುರು, ದೊರಕಿದ, ನನ್ನ ಜನ್ಮ ಪಾವನ ಆಯಿತು. ಅದರೊಳಗೆ ದ್ರೌಪದಿ ಸ್ತ್ರೀ ಪಾತ್ರ ಮಾಡಿದ್ದ. ಅವ ಬಂದ ನಾಗಲಿಂಗಪ್ಪಗೆ ನಮಸ್ಕಾರ ಮಾಡಿದ. ಚಿತ್ತುಗೊಟ್ಟು ಕೇಳ್ರದ, ಯಪ್ಪ ಅವ್ವ ಅದಾಳನ್ ಅಂದ. ಸಮಗಾರ ಭೀಮವ್ವ ಅದಾಳನ್ ಅಂದ. ಅದಾಳ ತಮ್ಮ ಒಳಗೆ ಅದಾಳ ನೋಡಂದ. ಯಪ್ಪ ಅಂದಿಟ್ಟ ಕೆಲಸ ಐತೆ ಅವ್ವನಂತೇಳಿ ಕರಿ ಅಂದ. ಏನ್ರಿ ಇದು ಗುರು? ಏ ಭೀಮವ್ವ, ಯಾರು ಬಂದಾರು ಕರ್ಯಾಕತ್ತಾರ ಬಾರ್ವ.
ಬಂದ್ಲು, ನಮಸ್ಕಾರ ಅನ್ನಾರ ಅಂದ್ಲು. ನಮಸ್ಕಾರ. ಏನಪ್ಪ ನಾನು ಕೇಳಿದತ್ತ, ಅಪ್ಪನ ಬಿಟ್ಟು ನಾನು ಕೇಳಿದೆ. ಏನಿಲ್ಲವ, ಮತ್ತು ನಾನು ಇವತ್ತು ನಾಟಕ ಮಾಡವದನಿ, ಊರಾಗ ನಾಟಕ ಐತಿ. ಆ ನಾಟಕದೊಳಗೆ ಸ್ತ್ರೀ ಪಾತ್ರ ದ್ರೌಪದಿ ಪಾತ್ರ ಮಾಡೀನಿ. ದ್ರೌಪದಿ ಮಾಡಿದ್ರೆ ನೋಡ್ತಾನ, ನನಗೂ ಟೈಮ್ ಸಿಕ್ಕರೆ ನೋಡಕ್ಕೆ ಬರ್ತಾನಳ ಅಂದ್ಲಕ್ಕಿ. ನೋಡಕ್ಕೆ ಬರೋಕ್ಕಲ್ಲ, ನಾನು ನಿಂತು ಬೇಡಕ್ಕೆ ಬಂದನಿ ಅಂದವ. ಏನವ ಏನು ಬೇಕಾಗಿತ್ತು ತಮ್ಮ ನನ್ನಂತಿಲ್ಲ ಅಂದು ಕೂಡಲೇ, ಏನಿಲ್ಲವ ನನಗೆ ಇವತ್ತು ನಾಟಕದಾಗ ಚಂದನ ಸೀರೆ ಉಟ್ಕೊಳಂಗಾಗೈತಿ, ಪಿತಾಂಬರ ನಿನ್ನಂತಿಲ್ ಪಿತಾಂಬರ ಐತ್ಲೆ ಅದು ನನಗೆ ಕೊಡು ಅಂದ. ಹನಿ ಹನಿ ಬಡ್ಕೊಂಡಕ್ಕೆ, ಯಾಕೆಂದು ನಾ ಸಮಗಾರಕ್ಕೆ ನನ್ನ ಜೀವನನ ಬಡತಾನ. ಪಿತಾಂಬರ ಅಂದರೆ ಎದಕ್ಕತ್ತಾರ ಅನ್ನೋದು ನನಗೆ ಗೊತ್ತೇ ಇಲ್ಲ. ನನಗೆಲ್ಲಿ ಪಿತಾಂಬರ ಕೊಡತ್ತೀವೋ ತಮ್ಮ ಅಂದ್ಲು. ಯವ್ವ ಒಟ್ಟ ಸುಳ್ಳು ಹೇಳಬೇಡ, ನಾ ಏನು ಬಣ್ಣ ಹಚ್ಚೋದು ಕೊಡೋದಿಲ್ಲ, ನೀ ಅದಕ್ಕೆ ಇಲ್ಲ ನಾಕತ್ತೀರಿ, ಇವಾಗ ಬಣ್ಣ ಹಚ್ಚಿ ಕೊಡೋದಿಲ್ಲ, ಕೊಡ. ಏ ತಮ್ಮ ನಾ ಏನು ಉಟ್ಟಂದೆ ಈಗ, ಇದಕ್ಕೆ 108 ಗಂಟೆ ಹಾಕಿ ಊಟ ನೋಡಂದ್ಲಾಕಿ. ಇದು ಒಂದೇ ಸೀರೆ ಆಯ್ತು ನಂದು, ಇದಕ್ಕೆ 108 ಗಂಟೆ ಹಾಕಿ ಊಟ. ಆಗಿಂದಕ್ಕೆ ಇಟ್ಟ ಪರಕ್ ನೋಡ್ರಿ ಅವ ನಿಮ್ಗೆ ಅವ್ರಿಗೆ. ಅವ್ರು ಒಂದೇ ಸೀರೆಗೆ ಆಗಿನವ್ರು ಹೆಣ್ಮಕ್ಳು ಒಂದೇ ಸೀರೆಗೆ 108 ಗಂಟೆ ಹಾಕಿ ಉಡ್ತಿದ್ರು. ಈಗ ನೀವು ಒಂದೇ ಗಂಟೆನಾಗ 108 ಕಟ್ಟಿ ಇಟ್ಟಿರ್ತೀರಿ. ಒಂದು ಉಡಾಕ, ಒಂದು ತೊಡಾಕ, ಒಂದು ಅಲ್ಲಿ ಹೋಗಾಕ, ಒಂದು ಇಲ್ಲಿ ಹೋಗಾಕ ಅಂತೇಳಿ. ಆ ಒಂದಕ್ಕೆ ಗಂಟೆ ಹಾಕ್ತಿದ್ರು, ಒಂದೇ ಗಂಟೆನಾಗ 100 ಸೀರೆ ನಿಮ್ಗೆ ಎಷ್ಟು ತಂದರೂ ಸಾಲೋದು. ಅವು ಇಲ್ಲಿ ಕಡೆ ಹೋಗುವಲ್ಲಕ್ಕೂ ಎಲ್ಲಾಗ ಒಟ್ಟು ಬೇಕು. ಯಪ್ಪ ಪಿತಾಂಬ್ರ ಗೊತ್ತಿಲ್ಲೋ ಇಲ್ಲ, ಯವ್ವ ಬಣ್ಣ ಹಚ್ಚಿ ಕೊಡಿದ್ರು ನನ್ನವ್ವ. ಏ ತಮ್ಮ ಹುಚ್ಚಿಗೈತೆ ಯಾಕೆ ಮಾತಾಡತ್ತೆ, ನಾ ಸಮಗಾರ ಅನ್ಮ, ಇದನ್ನು ಬಿಟ್ರೆ ಇಲ್ಲೋ, ನಾ ಆಗ್ಲಿಂಗಪ್ಪನ ಪಾದ ಮುಟ್ಟಿ ಹೇಳ್ತಾನಪ್ಪ, ಇದನ್ನು ಬಿಟ್ರೆ ನನಗಿಲ್ಲ ಅಂದು ಸಿಟ್ಟು ಬತ್ತವಂಗ. ಯವ್ವ ನಿನಗೆ ಕೊಡಂಗಾದ್ರೆ ಕೊಡ, ಬಿಡಂಗಾದ್ರೆ ಬಿಡ, ಇಲ್ಲಂತ ಅನ್ಬೇಡ. ಕೊಡಂಗಂದ್ರೆ ಕೊಡು, ಬಿಡಂಗಂದ್ರೆ ಬಿಡು, ಇಲ್ಲ ಅಂತ ಅನ್ಬೇಡ. ಯಾಕಂದ್ರೆ ಇವತ್ತು ಮಧ್ಯಾಹ್ನದೊಳಗೆ ನವಲಗುಂದ ಪ್ಯಾಟಿ ಒಳಗೆ ಹಣ್ಣು ತಗೊಳಕ ಬಂದಾಗ ನಮ್ಮೂರು ಶ್ರೀಮಂತರ ಹೆಣ್ಮಕ್ಕಳೆಲ್ಲ ಹುಬ್ಬಿಗೆ ಕೈ ಹಚ್ಚಿ ನೋಡ್ಯಾರ. ಸಮಗಾರ ಹೆಣ್ಮಗಳಿಗೆ ಎಂಥ ಪಿತಾಂಬರ ಹುಟ್ಟಾಳಂತ ಊರು ಜನ ಎಲ್ಲ ಕೊಂಡಾಡಕತ್ಯಾರವ. ಇಲ್ಲಂತ ಯಾಕೈತೆ ಅಂದು ಕೂಡಲೇ ದಬ 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 ಕಣ್ಣಾಗ ನೀರು ಬಂದು ಹೆಣ್ಮಗಳಿಗೆ. ಯಪ್ಪ ಗುರುವೇ ನಾಗಲಿಂಗ, ಎಂಥ ಪರೀಕ್ಷೆ ನನ್ನ ಜೀವನದೊಳಗೆ ನನ್ನ ದೃಷ್ಟಿ ಒಳಗೆ ಬತ್ತಲೆ ಮಾಡೇದಿ. ಪರೀಕ್ಷೆ ಮಾಡಕ್ಕೆ ನನ್ನ ಜೀವನದೊಳಗೆ ನನಗೆ ಬತ್ತಲೆ ಮಾಡಿದ್ರೆ ಇಡೀ ಜಗತ್ತಿನ ಕಣ್ಣೊಳಗೆ ಜಗತ್ತೊಳಗೆ ಯಾರೂ ಶ್ರೀಮಂತ ರಾಣಿ ಮಹಾರಾಣಿ ಉಡದೇ ಇರ್ತಕ್ಕಂಥ ಪಿತಾಂಬರ ಹುಟ್ಟಂಗೆ ತೋರಿಸಿದೆ ಅಲ್ಲಪ್ಪ. ಏನು ನಿನ್ನ ಶಕ್ತಿ ಅಂದಾಗ ಅವಂತಾನ, ನನ್ನ ಶಕ್ತಿ ಅಲ್ವಾ ಇದು ನಿನ್ನ ಭಕ್ತಿ. ವೀರ ವೀರಾಗಿನಿ ಅಕ್ಕ ಮಹಾದೇವಿನ ಬಿಟ್ರೆ ಈ ಜಗತ್ತೊಳಗೆ ಪೂಜೆ ಆಗಕ್ಕೆ ನೀ ಸಮಗಾರ ಭೀಮವ ಅಂತೇಳಿ ಗುರು ಆಶೀರ್ವಾದ ಮಾಡ್ತಾನೆ. ಇಂಥ ಶಕ್ತಿ ಗುರುವಿಗೆ. ಗುರುವಿನ ಪರೀಕ್ಷೆ ಒಳಗೆ ಪಾಸ್ ಆಗ್ಬೇಕು ನಾವು, ಆದಾಗ ಗುರುವಿನ ಆಶೀರ್ವಾದ ಆಗ್ತದ. ಅದಕ್ಕಾಗಿ ಯಾಕೆ ಅಂತಾಳ, ಎಂಥಾತ ಗುರುನಾಥನ ಅಂತ ಹೇಳಿ, ಅಂಥ ಗುರು ಇಲ್ಲದ ನಮ್ಮ ಜೀವನ ಪಾವನ ಆಗೋದಿಲ್ಲ ಅಂತ ಹೇಳಿ ನಮ್ಮ ಶಿವಲಿಂಗ ಅಂತಾನ, ಯವ್ವ ಅಪ್ನಿ ಕೊಡು ನನಗೆ ಗುರುವಿನ ನೋಡ್ತೀವಂತ ಹೇಳಿದಾಗ ಅವರಂತಾರ, ಯಪ್ಪ ಯಾಕೆ ಹುಡುಕಾಡಕ್ಕೆ ಹೋಗ್ತೀವೋ ಸಣ್ಣ ವಯಸ್ಸಿನೊಳಗೆ, ಇಲ್ಲೇ ತಡಕಲ್ಕ್ಕೆ ಯೋಗ್ಯ ಗುರುಗಳದ, ಬಹಳ ದೂರ ಹೋಗೋದು ಬೇಡ, ಇಲ್ಲೇ ತಡಕಲ್ಕ ಯೋಗ್ಯ ಗುರುಗಳು ಯೋಗಯ್ಯ ಸ್ವಾಮಿಗಳು ಅಂತೇಳಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಜ್ಞಾನಿಗಳದರ. ಹುಡುಕಾಡುವಂಥ ತ್ರಾಸು ಮಾಡಬೇಡಪ್ಪ, ನಿನಗೆ ಉಪದೇಶ ಬೇಕಾಗಿತ್ತು. ನಿನ್ನ ಜನ್ಮ ಪಾವನ ಮಾಡುವಂಥ ಗುರು ಯಾರಂದ್ರೆ ಅದು ಯೋಗಯ್ಯ ಸ್ವಾಮಿಗಳು ತಡ್ಕಲದೊಳಗದಾರ, ಅಲ್ಲೇ ಹೋಗು ನಡಿ ಅಂತ ಹೇಳಿ ಅವನು ಕರ್ಕೊಂಡು ಹೋಗ್ತಾರ. ಹೋದಾಗ ಹೇಳ್ತಾರವ್ರು, ಯಪ್ಪ ಇವು ನನ್ನ ಮಗ ಶಿವಲಿಂಗ ಅಂತ, ಅವಾಗ ಒಳ್ಳೆ ಗುರುವಿನ ಉಪದೇಶ ಬೇಕಾಗಿತ್ತು ಅಂದ್ರೆ ಉಪದೇಶ ಇಲ್ಲದ ಜೀವನ ಸಾರ್ಥಕ ಇಲ್ಲಂತ, ಅದಕ್ಕೆ ನೀನೊಂದು ಉಪದೇಶ ತಗೊಳಕ್ಕೆ ಬಂದಾನ ಅಂತ ಹೇಳಿದಾಗ ನಮಸ್ಕಾರ ಮಾಡ್ತಾನ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಶಿವಲಿಂಗ. ಅವನು ನೋಡ್ತಾರ, ಇದು ಶಿವನ ತೇಜಸ್ಸು, ಶಿವನ ಹೊಂಬೆಳಕು ಇದು. ಇಂಥವಾಗ ಉಪದೇಶ ಕೊಟ್ರೆ ನನ್ನ ಕೀರ್ತಿ ಜಗತ್ತೊಳಗೆ ತರ್ತಾನ ಈ ಶಿವಲಿಂಗ ಅಂತೇಳಿ. ಪುಣ್ಯಾತ್ಮ ನಿನ್ನಂಥ ನೂರಾರು ಗುರುಗಳು ಸಿಗಬಹುದಪ್ಪ, ಆದ್ರೆ ಒಳ್ಳೆಯ ಶಿಷ್ಯರು ಸಿಗೋದು ಭಾಳ ಕಠಿಣದ. ಗುರುಗಳು ಸಿಗಬಹುದು, ನಿನ್ನಂಥ ಶಿಷ್ಯರು ನನಗೆ ಸಿಗಬೇಕಾದ್ರೆ ನನ್ನ ಜನ್ಮದ ಪುಣ್ಯ ಬೇಕಂತ ಹೇಳಿ ತಡ ಮಾಡೋದು ಬೇಡ. ನಿನ್ನಂಥ ಶಿಷ್ಯ ಸಿಕ್ಕಿದ್ದ ನನಗೊಂದು ಸೌಭಾಗ್ಯ.
ಅಂದಾಗ ನಿನ್ನಂಥ ಗುರು ಸಿಕ್ಕಿದ್ದ ನನಗೆ ಸೌಭಾಗ್ಯ ಅಂತೇಳಿ ಖುಷಿ ಆಗ್ತಾರೆ. ಅದಕ್ಕೆ ಹೇಳೇ ಬಿಟ್ರಂತ ಗುರುಗಳು, ಮಲ್ಲಿಕಾರ್ಜುನ, ಬಂಗಾರಮ್ಮ, ತಡ ಮಾಡಬೇಡ್ರಿ, ತಡ ಮಾಡಬೇಡ್ರಿ. ನಾಳೆ ಗುರುವಾರ ದಿವಸ ನಾನು ನಿಮ್ಮ ಮನೆಗೆ ಬಂದ ಅವನಿಗೆ ದೀಕ್ಷೆಯನ್ನು ಕೊಡ್ತೀನಿ, ಉಪದೇಶವನ್ನು ಕೊಡ್ತೀನಿ, ನಾಳೆ ಗುರುವಾರ ತಯಾರು ಮಾಡಿರಿ ಅಂತ ಹೇಳಿದಾಗ ಎಷ್ಟು ಆನಂದ ಆಗಿರ್ಬೇಕ್ರಿ. ಗುರುವಿನ ಉಪದೇಶ ದೊರಕಿತು ಅಂದಾಗ ವರಗುರು ಉಪದೇಶ ನೆರವಾಯಿತನ ಇನ್ನೇನು ಅನ್ನಂಗೆ ಅವ್ನು ಉಪದೇಶ ಕೊಟ್ಟಂಗೆ ಆತು. ಮನೆಗೆ ಹೋಗಿ ಗುರುವಾರ ದಿವಸ ಸೋಮವಾರ ಹೋಗ್ಯಾರ, ಗುರುವಾರ ಎಲ್ಲ ತಯಾರು ಮಾಡ್ತಾರೆ. ಗುರು ಬಂದ ಅಂಥೇಳಿ ಗುರುವಿನ ದಾರಿ ನೋಡಕತ್ತಾರ. ಮನ್ಯಾಗ ಮಂದಿ ಒಂದು ಹಬ್ಬ ಮಾಡಿದಂಗೆ, ಒಂದು ಉಪದೇಶ ಅಂದ್ರೆ ಅಷ್ಟು ಸಾಮಾನ್ಯ ಇಲ್ಲ, ಸಂಕ್ಷಿಪ್ತ ಮಾಡ್ಬೋದು. ಈ ಎದಿ ಮೇಲೆ ಸಾದಿ ಹತ್ತು ಬಂದವಲ್ಲ, ದೊಡ್ಡ ಮದುವೆನೂ ಮಾಡಕ್ಕೆ ಬರ್ತೈತಿ, ರಾತ್ರಿ ಬರಕ್ಕೆ 4 ಮಂದಿ ಕೂಡ ಹಂಗೂ ಇರ್ತಾವೆ ಉಪದೇಶಗಳು, ಹಂಗೂ ಮಾಡ್ತಾರೆ. ಅದಕ್ಕಾಗಿ ಅವ್ರು ದೊಡ್ಡ ಹಬ್ಬನ ಮಾಡಿಬಿಟ್ರು. ಅವ್ರು ಮಲ್ಲಿಕಾರ್ಜುನರು ದೊಡ್ಡ ಹಬ್ಬ ಮಾಡಿ 100 ಜನಕ್ಕೆ ಊಟ ಇಟ್ಟು ಉಪದೇಶ ಕೊಡುವಂಥ ಕಾರ್ಯಕ್ರಮ ಮಂಟಪ ಹಾಕಿದರು. ಸ್ನಾನ ಮಾಡಿ ತಯಾರಾಗಿ ಗುರು ಶಿಷ್ಯರು ಮುಂದೆ ಕುಂತು ಉಪದೇಶ ಮಾಡಿದರು. ತಲೆ ಮೇಲೆ ಹಸ್ತ ಇಟ್ಟರು. ಬ್ರಹ್ಮ ಉಪದೇಶ ಪಂಚಾಕ್ಷರಿ ಷಡಕ್ಷರಿ ಮಂತ್ರವನ್ನು ಉಪದೇಶ ಮಾಡಿ ತಮ್ಮ ಅಮೃತವನ್ನು ಹಸ್ತ ಇಟ್ಟಾಗ ಕಿವಿಯೊಳಗೆ, ಬಲ ಕಿವಿಯೊಳಗೆ ಮಂತ್ರೋಪದೇಶ ಮಾಡಿದಾಗ, ಯೋಗಯ್ಯ ಸ್ವಾಮಿಗಳು ಉಪದೇಶ ಮಾಡಿದಾಗ ಇಷ್ಟ ಆನಂದ ಆಯ್ತು ರೀ ಶಿವಲಿಂಗಗ. ಸಾಷ್ಟಾಂಗ ನಮಸ್ಕಾರ ಮಾಡಿ ಕುಣಿತಾನ. ಎಂಥಾತ ಗುರುನಾಥನು, ದೇವ ಬಾಳ ಅಂತಃಕರನುಳ್ಳಾತನು, ಕಾಂತೆ ನೀ ಬಾ ಎಂದು ಏಕಾಂತ ಕರೆದೊಯ್ದು ಎಂಥ ಮಾತು ಹೇಳಿದನ ಸದ್ಗುರುನಾಥ, ಎಂಥ ಮಾತು ಹೇಳಿದನ.